ಹಲೋ ಫುಡೀಸ್, ಇದು ಬಂದು ದಾಸವಾಳ. ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನ್ಯಾಚುರಲಾಗಿ ಬ್ಲಡ್ನ ಪ್ಯೂರಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ಹೂವು, ಪಾಟಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಹಾಕಿದ ತಕ್ಷಣ ಬೇಜಾರಾಯಿತು, ಪಾಪ ಟೀಗೋಸ್ಕರ ಇದನ್ನು ಈ ಗತಿ ಬರ್ಸ್ಬಿಟ್ಟಲ್ಲಪ್ಪ ಅಂತ. ನಿಮಗೂ ಹೀಗೆ ಅನ್ಸುತ್ತಾ? ಜೋಕ್ ಸಪಾಟ. ಇದರಲ್ಲಿ ಇರ್ತಕ್ಕಂಥ ಬೆನಿಫಿಟ್ ಬಗ್ಗೆ ಮಾತಾಡೋದಾದರೆ ನೋಡಿ, ನ್ಯಾಚುರಲಾಗಿ ಬ್ಲಡ್ನ ಪ್ಯೂರಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಯಾರೆಲ್ಲ ಮಂತ್ಲಿ ಸೈಕಲ್ ಇರುವಾಗ ಹೆಚ್ಚಿನ ಬ್ಲೀಡಿಂಗ್ ಆಗುತ್ತೆ ನೋಡಿ, ಅವ್ರಿಗೂ ಸಹ ಇದು ಬೆಸ್ಟ್ ಟೀ ಅಂತ ಹೇಳ್ತೀನಿ. ವಾರಕ್ಕೊಮ್ಮೆ ಆದರೆ ಈ ರೀತಿ ಮಾಡ್ಕೊಂಡು ನೋಡಿ. ಇದಲ್ಲದೆ ಇದು ಹೇರ್ಗೂ ಕೂಡ ನ್ಯಾಚುರಲಾಗಿ ಹೇರ್ ಕಂಡೀಷ್ನರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನೀವು ಸಹ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಯೂಶ್ವಲಿ ಹರ್ಬಲ್ ಟೀಸ್ ಎಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಇದು ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೆಟ್ ಟೀ ಅಂತ ಹೇಳ್ಬೋದು. ಇದು ನೋಡಿ, ಸೋದಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದೆರಡು ಹನಿ ನಿಂಬೆ ರಸನ ಸೇರಿಸ್ಕೊಳ್ಳೋಣ. ನಿಂಬೆ ರಸ ಹಾಕಿದ್ದೇನೆ ಇದು ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ರುಚಿಗೋಸ್ಕರ ಇಲ್ಲಿ 1 ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ ಆಯಿತು. ವಾರಕ್ಕೆ 1-2 ಸಲ ಆದರೂ ಈ ರೀತಿ ತೊಗೊಂಡು ನೋಡಿ. ಇದರದ್ದು ಚೇಂಜಸ್ಸು ಹಾಗೆ ಇದ್ರ ಬೆನಿಫಿಟ್ಸು ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಮಾಡೋದು ಕೂಡ ತುಂಬ ಸುಲಭ. ನೀವು ಕೂಡ ಮಾಡಿಕೊಂಡು ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ಥ್ಯಾಂಕ್ ಯು.